ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಬಂದು ಶನಿವಾರ ಮಧ್ಯಾಹ್ನದಿಂದ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಂದ್ರೆ ಆಗ್ಲೇ ಒಂದ್ 3:30 ಆಗಿದೆ. ಇವಾಗ ನಿಂಬೆಹಣ್ಣು ಹಾಕ್ಬಿಟ್ಟು ಶರ್ಬತ್ ಮಾಡಿದ್ದೆ. ಇವರೆಲ್ಲ ನಮ್ಮ ಮನೆಯವರು ಇದಾರಲ್ಲ, ಅವ್ರ ಸಿಸ್ಟರ್ಸ್, ಇಬ್ರು ಓನ್ ಸಿಸ್ಟರ್ಸ್, ಇಬ್ರು ದೊಡ್ಡಮ್ಮನ ಮಕ್ಳು ಅಂತ ಹೇಳ್ಬೋದು. ಅವರೆಲ್ಲ ಹೋದ್ಮೇಲೆ ನಮ್ಮ ಮನೆಯವ್ರು ಇಷ್ಟೊಂದು ರೋಸಸ್ ತಂದ್ಕೊಟ್ಟಿದ್ರು ನನಗೋಸ್ಕರ. ಹಾಗಾಗಿ ಮೆಮೊರಿಗಿರ್ಲಿ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊಂಡೆ. ಮತ್ತೆ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಎದ್ದು ಇವತ್ತೇನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಚಿಕನ್ ಏನಾದ್ರು ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು. ಸಂಡೇ ಆಗಿರೋದ್ರಿಂದ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ತಿಂಡಿಗೆ ಬಗಾರ ರೈಸು ಮತ್ತೆ ಮೊಟ್ಟೆ ಕೋಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಎರಡು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆಯಿಲ್ ಹಾಕ್ಬಿಟ್ಟು ಓಲ್ ಸ್ಪೈಸಸ್ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೋಬೇಕು. ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದಿಡಿ ಆಗೋಷ್ಟು ಕೊತ್ತಂಬರಿ, ಒಂದಿಡಿ ಆಗೋಷ್ಟು ಪುದೀನ, ಇಷ್ಟೇ ಲೈಟ್ ಮಸಾಲೆ, ಏನು ಮಸಾಲೆ ಹಾಕೋಂಗಿಲ್ಲ. ಇದು ಆಂಧ್ರ ಸೈಡ್ ಎಲ್ಲ ತುಂಬಾ ಫೇಮಸ್ಸು, ಕರ್ನಾಟಕ ಕಡೆ ಅಷ್ಟೊಂದು ಮಾಡಲ್ಲ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ನೀರ್ ಹಾಕ್ಬಿಟ್ಟು ಅಳತೆಗೆ ಸರಿಯಾಗಿ ಉಪ್ಪು ಹಾಕಿ ಅಕ್ಕಿ ನೆನೆಸಿಟ್ಟಿದ್ದೆ, ಅಕ್ಕಿನೂ ಹಾಕ್ಬಿಟ್ಟು 2 ವಿಸಲ್ ಹಾಕ್ಸಿದ್ರೆ ಸಾಕು. ಬಗಾರ ರೈಸ್ ರೆಡಿ ಆಗುತ್ತೆ. ನಾನ್ ವೆಜ್ ಐಟಮ್, ವೆಜ್ ಐಟಮ್ಸ್ಗೂ ಚೆನ್ನಾಗಿರುತ್ತೆ, ಎರಡಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ನಾವು ಕೂಡ ತಿಂಡಿ ತಿನ್ಕೊಂಡ್ವಿ. ತಿಂಡಿಗೆ ಇದೆ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಎರಡು ಕಾಂಬಿನೇಷನ್, ಮೊಟ್ಟೆ ಕಾಳಿ ಸಾಂಬಾರು ಮತ್ತೆ ಬಗಾರ ರೈಸ್. ನಾವು ಎಲ್ಲ ತಿಂಡಿ ತಿನ್ಕೊಂಡು ನಾನು ಮತ್ತೆ ನಮ್ಮ ಮನೆಯವರು ಕುತ್ಕೊಂಡು ತಿಂಡಿ ಮಾಡ್ಕೊಂಡ್ವಿ. ಮಕ್ಳಿರ್ಲಿಲ್ಲ, ಊರ್ಗ್ ಹೋಗಿದ್ರು. ಹಾಗಾಗಿ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋದು ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನೇ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ಅವ್ರ ಸಿಸ್ಟರ್ಸ್ ಬಂದಿದ್ರಲ್ಲ ನೆನ್ನೆ, ಅವ್ರನ್ನೂ ಕೂಡ ಕರೆದ್ಬಿಟ್ಟು ಅವ್ರಿಗೂ ಎಲ್ಲ ತಿಂಡಿ ಊಟದ ಟೈಮಿಗೆ ಬಂದವರು. ಹಾಗಾಗಿ ಮತ್ತೆ ರೈಸ್ ಮಾಡಿಬಿಟ್ಟು ಅವ್ರಿಗೆಲ್ಲ ಊಟ ಎಲ್ಲ ಕೊಟ್ಟು ಆಮೇಲೆ ಸಂಜೆ ಹಾಗೆ ನಾನೊಂದು ಐಸ್ ಕ್ರೀಮ್ ತಿನ್ಕೊಂಡು ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂತ ಎಂಜಾಯ್ ಮಾಡ್ತಾ ಇದ್ದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಟೇಕ್ ಕೇರ್.